ನಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳೆಲ್ಲ ಹೊರಟಿದೆ. ಇನ್ನು ಶಾಸ್ತ್ರೋಕ್ತಗಳ ಒಂದು ಪಂಚಾಂಗ ಮತ್ತು ತಿಥಿ ಗಣನೆ ಕಾಲಗಣನೆಯನ್ನು ಓದೋದು ಅಂತಾರೆ. ಯಾರಿಗೂ ಬರೋದಿಲ್ಲ, ಶಾಲಾ ಕಾಲೇಜಲ್ಲಂತೂ ಕಲಿಸೋದಿಲ್ಲ. ಯಾರಿಗೆ ಗೊತ್ತು? ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶುದ್ಧ ಹುಣ್ಣಿಮೆ. ಇಲ್ಲಿ ಹೇಳಿದ್ರೆ ಹುಣ್ಣಿಮೆ ದಿನ ಗೊತ್ತಾಗುತ್ತೆ. ಹಬ್ಬ ಹರಿದಿನಗಳಿಗೆ ಮಾತ್ರ ನಮ್ಮ ಕಾಲಗಣನೆ ಸೀಮಿತ, ಹಬ್ಬ ಹರಿದಿನಗಳಲ್ಲಿ ಮಾತ್ರ ನಮ್ಮ ಸಾಂಪ್ರದಾಯಿಕ ಉಡುಗೆ ಸೀಮಿತ. ಹೀಗಾಗಿಬಿಟ್ಟಿದೆ. ಇವತ್ತು ನೋಡಿ, ಜನ್ಮದಿನವನ್ನು ಆಚರಿಸ್ತಾರೆ, ಆರತಿ ಮಾಡಿ ರಾಮರಕ್ಷಾ ಸ್ತೋತ್ರವನ್ನು ಹೇಳಿ ಆ ಮಗುವಿಗೆ ದೃಷ್ಟಿ ತೆಗೆದು ತಾಯಿ ಮಾಡುವಂಥ ಒಂದು ಕಾಲ ಇತ್ತು ಜನ್ಮದಿನ ಅಂದರೆ ಹುಟ್ಟು ಹಬ್ಬದ ಆಚರಣೆ. ಇವತ್ತು ಹೇಗೆ? ಮೊಹಮ್ಮತಿ ಅದಕ್ಕೆ ತರ್ತಾರೆ, ಮಗುವಿನ ಹೆಸರು ಬರೀತಾರೆ, ಅದರ ಮೇಲೆ ಮೊಹಮ್ಮತಿ ಇಡ್ತಾರೆ, ಅದನ್ನು ಉಡಿಸ್ತಾರೆ, ಅಂತ ಊದ್ತಾರೆ, ಅದನ್ನು ಆಹಾರವನ್ನು ಕತ್ತರಿಸುವ ಸಂಪ್ರದಾಯ ನಮ್ಮ ಅಥವಾ ಪದ್ಧತಿ ನಮ್ಮ ಹಿಂದೂ ಧರ್ಮದಲ್ಲ. ಅದನ್ನು ಕತ್ತರಿಸಿ ತಿನ್ನಿಸ್ತಾರೆ. ಹೇಗೆ ಕ್ರೈಸ್ತರು ನಮ್ಮ ಒಂದು ಜೀವನದಲ್ಲಿ ಹಾಸು ಹೊಕ್ಕಾಗಿ ಬಂದು ನಮ್ಮನ್ನು ಸ್ಲೋಲಿ ಅಂದರೆ ನಿಧಾನವಾಗಿ ಮತಾಂತರ ಮಾಡ್ತಾ ಇದ್ದಾರೆ. ಇನ್ನು ಇಂಗ್ಲೀಷ್ ವ್ಯಾಮೋಹ, ಇಂಗ್ಲೀಷ್ ಕಲ್ತ್ಬಿಟ್ರೆ ನಾನು ಫಾರ್ವರ್ಡ್ ರೀ ಅಂದರೆ ಎಂತಹ ಒಂದು ಪರಿಸ್ಥಿತಿ ಅಲ್ಲ. ಧರ್ಮ ಶಿಕ್ಷಣವನ್ನು ಕಲಿತು ಇವತ್ತು ವಿದೇಶಿಯರು ಎಷ್ಟೋ ಜನ ನಮ್ಮ ಭಾರತಕ್ಕೆ ಬರ್ತಾ ಇದ್ದಾರೆ. ಹಿಂದೂ ಧರ್ಮದ ಶಿಕ್ಷಣ ಅಂದರೆ ಧರ್ಮ ಶಿಕ್ಷಣವನ್ನು ಕಲಿತಾರೆ, ಧರ್ಮಾಚರಣೆಯನ್ನು ಪಾಲನೆ ಮಾಡಿ ಹಿಂದೂ ಧರ್ಮದ ಪಾಲನೆ ಮಾಡ್ತಾ ಇದ್ದಾರೆ. ನಮ್ಮವರು ಪಾಶ್ಚಾತ್ಯ ಅಂದರೆ ವಿದೇಶಿಯರಿಗೆ ಶರಣಾಗಿ ಆ ವಿದೇಶಿ ಸಂಸ್ಕೃತಿಯನ್ನು ಪಾಲನೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಶತ್ರುಗಳು, ಗುಪ್ತ ಶತ್ರುಗಳು ಅಂತ ಹೇಳ್ತೀವಿ. ಯಾಕಂದರೆ ಹಿಂದಿನ ಕಾಲದಲ್ಲಿ ಶತ್ರುಗಳಂದರೆ ಕತ್ತಿ, ಕುರಾಡಿ ಎಲ್ಲ ಖಡ್ಗ ಎಲ್ಲ ತಗೊಂಡು ಬಂದು ಈ ಮೊಘಲರ ದಾಳಿ ಹಾಗೇ ಇರ್ತಿತ್ತು. ಎದುರಿಗೆ ಯುದ್ಧವನ್ನು ಮಾಡಿ ನಮ್ಮ ದೇವಸ್ಥಾನಗಳನ್ನು, ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ, ನಮ್ಮ ಧರ್ಮವನ್ನು ಕೊಡದೇ ಇರುವವರ ಹಂತಕರನ್ನ ಅವರ ಜೊತೆಗೆ ವ್ಯವಹಾರ ಮಾಡುವಾಗ ನಾವೆಲ್ಲರೂ ಯೋಚಿಸಬೇಕಾಗಿದೆ. ಯಾಕಂದರೆ ಒಂದು ಹೇಳಿದೆ, ಯಾವಾಗ ಅವನ ಆರ್ಥಿಕ ಬಲ ಕಡಿಮೆ ಆಯಿತು ಆಗ್ತಾರೆ. ಇದು ನಾವೆಲ್ಲರೂ ಗಮನದಲ್ಲಿ ಇಟ್ಟುಕೊಳ್ಬೇಕು. ಇನ್ನು ಈ ಧರ್ಮಾಂಧರ ಒಂದು ಪಿಡುಗಿನಿಂದ ಅಂದ್ರೆ ಬಡ ಹಿಂದೂಗಳನ್ನ ಮತಾಂತರ ಮಾಡ್ತಾ ಇದ್ದಾರೆ.